ಆರೋಪಿ ರಾಜುಗೌಡ ತಮ್ಮ MG ಹೆಕ್ಟರ್ ಕಾರನ್ನು ಒಂದು ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿ ತಮ್ಮ ಸ್ನೇಹಿತ ಮೈಕಲ್ ಜೊತೆಗೆ ಒಂದು ಮಾರುತಿ ಸುಜುಕಿ ಬ್ರೀಜಾ ಬ್ಲೂ ಕಲರ್ ಕಾರ್ನಲ್ಲಿ ಪರಾರಿ ಆಗ್ತಾ ಇದ್ದಾನೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆಧರಿಸಿದ ಪೊಲೀಸರು ಆ ಕಾರ್ನ ಜಾಲಡನ್ನು ಹಿಡಿದು ಕೊನೆಗೆ ಕೇರಳದ ಒಂದು ಮನಪ್ಪುರಂ ಬಳಿ ಒಂದು ಆರೋಪಿ ರಾಜುಗೌಡ ಮತ್ತು ಆತನ ಸ್ನೇಹಿತ ಮೈಕಲನ್ನು ಸಹ ಬಂಧಿಸಿದ್ದೆ ನೋಡ್ತಾ ಇದ್ದೀವಿ. ಈಗ ಆ ಕಾರ್ ಯಾವುದು, ಆ ಕಾರ್ ಹೇಗಿದೆ, ಹೇಗೆಲ್ಲ ಪರಾರಿ ಆಗ್ತಿದ್ರು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಕಾರು KA03 MX 9108 ಅಂತಕ್ಕಂಥ ಒಂದು ಕಾರು. ಇದೇ ಕಾರಿನಲ್ಲಿ ಮಂಗಳೂರಿನಿಂದ ಈ ಆರೋಪಿ ರಾಜುಗೌಡ ಉದ್ಯಮಿ ಮತ್ತು ತನ್ನ ಸ್ನೇಹಿತ ಮೈಕಲ್ ಅಂತಕ್ಕಂಥವರ ಒಂದು ಜೊತೆಗೆ ಇದೇ ಕಾರ್ನಲ್ಲಿ ಕಾಸರಗೋಡು ಮೂಲಕ ಒಂದು ಕೇರಳದಲ್ಲಿ ಹೋಗ್ತಾ ಇದ್ರು. ಅಲ್ಲಿ CCTVಗಳಿರ್ಬೋದು ಮತ್ತು ಫಾಸ್ಟ್ಯಾಗ್ಗಳು ಸೇರಿದಂತೆ ಆ ರಸ್ತೆಯಲ್ಲಿ ಪೊಲೀಸರು ಅಲ್ಲಿ ಒಂದು ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ನಡೆಸಿದಾಗ ಈ ಕಾರ್ನ ನಂಬರನ್ನು ಸಹ ಒಂದು ಸಿಕ್ಕಿತ್ತು. ಈ ಕಾರ್ನ ನಂಬರು ಮತ್ತು ಈ ಕಾರ್ನ ಚಲನಗಳನ್ನು ಗಮನಿಸಿದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಕೊನೆಗೆ ಒಂದು ಕೇರಳದ ಒಂದು ಮಣಪ್ಪುರಂ ಬಳಿ ಈ ಒಂದು ಕಾರ್ನ ಟ್ರೇಸ್ ಔಟ್ ಮಾಡಿದ್ರು. ಅಲ್ಲಿ ಹೋಟೆಲ್ ಒಂದರ ಬಳಿ ಈ ಕಾರ್ ನಿಂತಿತ್ತು. ಆಗ ಈ ಕಾರು ಹತ್ತಿ ಹೋಗತಕ್ಕ ಸಂದರ್ಭದಲ್ಲಿ ಈ ಕಾರಿನಲ್ಲಿ ರಾಜುಗೌಡ ಮತ್ತು ಆತನ ಸ್ನೇಹಿತ ಮೈಕಲ್ನನ್ನು ಬಂಧಿಸಿ ಈಗ ಕರ್ನಾಟಕಕ್ಕೆ ತಂದಿದ್ದು ಮತ್ತು ಈಗ ಇಬ್ಬರನ್ನು ಸಹ ಒಂದು ಬಂಧಿಸಿ ಈಗಾಗಲೇ ಒಂದು ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿ ಈಗ ಅವ್ರನ್ನ ಒಂದು ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಿವಿಲ್ ಆ್ಯಂಡ್ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಅಲ್ಲಿ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿ ಕೊಡ್ತಾರಾ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.